ಪ್ರಸ್ತಾವ ಪದ್ಧತಿಯ 18ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕಾದೇವಿಯನ್ನು ಕುರಿತು 1,00,000 ಶ್ಲೋಕಗಳನ್ನು ಬೇಕಾದರೂ ರಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ ನೋಡೋಣ. ಅಪಾರ ಗುಣಾಂಬುದೇಸ್ತವ ಖಲು ಪ್ರಸಾದಾದಹಂ ವಿಧಾತುಮಪಿ ಶಕ್ನುಯಾಂ ಶತಸಹಸ್ರಿಕಾಂ ಸಂಹಿತಾಂ ತಥಾಪಿ ಹರಿಪಾದುಕೆ ತವ ಗುಣೌಘಲೇಶಸ್ಥಿತೇಃ ಉದಾಹೃತಿರಿಯಂ ಭವೇದಿತಿ ಮಿತಾಪಿ ಯುಕ್ತಾ ಸ್ತುತಿಃ. ಹರಿಪಾದುಕೆ, ಭಗವಂತನ ಪಾದುಕೆಯೇ, ಅಹಂ ನಾನು, ಅಪಾರ ಎಲ್ಲೆ ಇಲ್ಲದ, ಕರುಣಾಂಬುದೇ ದಯಾ ಸಮುದ್ರವಾಗಿರುವ, ತವ ಪ್ರಸಾದಾತ್ ನಿನ್ನ ಅನುಗ್ರಹದಿಂದ, ಶತಸಹಸ್ರಿಕಾಂ 1,00,000 ಶ್ಲೋಕಗಳನ್ನುಳ್ಳ, ಸಂಹಿತಾಮಪಿ ಪ್ರಬಂಧವನ್ನೂ ಕೂಡ, ವಿಧಾತುಂ ಮಾಡುವುದಕ್ಕೆ, ಶಕ್ನುಯಾಂ ಖಲು ಸಮರ್ಥನಾಗುತ್ತೇನೆ ಎನ್ನುವುದು ಪ್ರಸಿದ್ಧ. ತಥಾಪಿ ಹಾಗಿದ್ದರೂ, ಇಯಂ ಈ 1,00,000 ಶ್ಲೋಕಗಳುಳ್ಳ ಪ್ರಬಂಧವು, ತವ ನಿನ್ನ ಗುಣಗಳಿಂದ ಕೂಡಿದ, ಓಘ ಕೂಟಗಳ, ಲೇಷಸ್ಥಿತೆ ಈ ಅಲ್ಪನ ಇರುವಿಕೆಗೆ, ಉದಾಹೃತಿ ತಿಳಿಯಪಡಿಸುವುದಕ್ಕಾಗಿ, ಭವೇತ್ ಆಗುತ್ತದೆ, ಇತಿ ಎಂಬ ಕಾರಣದಿಂದ, ಸ್ತುತಿ ಸ್ತೋತ್ರವಾದದ್ದು, ಮಿತಾಪಿ ಸ್ವಲ್ಪವಾಗಿದ್ದರೂ, ಯುಕ್ತ ತಕ್ಕುದಾಗಿದೆ. ದೇಶಿಕರು ಪಾದುಕಾದೇವಿಯ ಹಿರಿಮೆಯನ್ನು ವರ್ಣಿಸೋದಕ್ಕೆ ತಾವು 1,00,000 ಶ್ಲೋಕಗಳನ್ನು ಬೇಕಾದರೂ ರಚಿಸಬಲ್ಲೆ. ಇದು ಪಾದುಕಾದೇವಿಯ ದಯೆಯಿಂದ ಖಂಡಿತ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಅಷ್ಟು ಶ್ಲೋಕಗಳನ್ನು ರಚಿಸಿದ್ರೂ ಪಾದುಕಾದೇವಿಯ ಹಿರಿಮೆಯನ್ನು ಲವಲೇಶವಷ್ಟೇ ಹೇಳೋದಕ್ಕೆ ಸಾಧ್ಯ, ಪೂರ್ತಿಯಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿರುವಾಗ ಕೇವಲ 1,000 ಶ್ಲೋಕಗಳನ್ನು ರಚನೆ ಮಾಡೋ ಹಾಗೆ ಆಕೆ ಅನುಗ್ರಹಿಸಿರುವುದು ನನ್ನ ಬಗ್ಗೆ ಸ್ವಲ್ಪನೇ ಹೇಳಲಿ ಅಂತಾನೇ ಇರಬೇಕು ಅನಿಸತ್ತೆ ಅಂದಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.